ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿ ಬರುವಂತ ಮೂಡನ ಹಳ್ಳಿಲಿದ್ದೀನಿ. ತುಂಬಾ ಅದ್ಭುತವಾದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ನಾನೀಗ ದೇವಸ್ಥಾನ ಮುಂಭಾಗ ಇದ್ದೀನಿ ಸ್ನೇಹಿತರೆ. ಇಲ್ಲೊಂದು ಶಾಸನ ಕಲ್ಲಿದೆ ನೋಡಿ. ಸ್ನೇಹಿತರೆ, ಬನ್ನಿ ಒಂದು ಪ್ರದಕ್ಷಿಣೆ ಹಾಕೋಣ. ತುಂಬ ಪಾಳು ಬಿದ್ದೋಗಿದೆ ದೇವಸ್ಥಾನ, ತುಂಬ ನೋವಾಯ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಕೊಡ್ತಾರೆ. ಸ್ನೇಹಿತರೆ, ದೇವಸ್ಥಾನ ಮೇಲ್ಗಡೆ ಮರ ಗಿಡಗಳೆಲ್ಲ ಬೆಳೆದಿದೆ ನೋಡಿ. ಸ್ನೇಹಿತರೆ, ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ. 1000 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಸ್ಥಾನ ಹಾಸನದಿಂದ 37 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಅರಸೀಕೆರೆಯಿಂದ ಮೂಡನಹಳ್ಳಿ ಆ ಮಾರ್ಗವಾಗಿ ಬರ್ಬೇಕು ಸ್ನೇಹಿತರೆ. ದೇವಸ್ಥಾನ ಮುಂಭಾಗ ವಿಗ್ರಹಗಳಿದೆ ನೋಡಿ. ಶ್ರೀ ವೀರಭದ್ರೇಶ್ವರ, ಶ್ರೀ ನಾಗದೇವರು, ಶ್ರೀ ವಿಷ್ಣು, ಸ್ನೇಹಿತರೆ ಇದು ಶ್ರೀ ವಿಷ್ಣು ಪಾದ. ಬನ್ನಿ ಸ್ನೇಹಿತರೆ, ದೇವರ ದರ್ಶನ ಮಾಡೋಣ.
ಸ್ನೇಹಿತರೆ, ದೇವಸ್ಥಾನ ಒಳಗಡೆ ತುಂಬಾ ಪಾಳು ಬಿದ್ದಿದೆ, ಬೆಳಕಿನ ವ್ಯವಸ್ಥೆ ಇಲ್ಲ ನೋಡಿ. ಸ್ನೇಹಿತರೆ, ಶ್ರೀ ಕಲ್ಲೇಶ್ವರ ಸ್ವಾಮಿ. ಸ್ನೇಹಿತರೆ, ಶ್ರೀ ಕಲ್ಲೇಶ್ವರ ಸ್ವಾಮಿ ಪಕ್ಕದಲ್ಲಿ ಶ್ರೀ ಮಹಿಷಾಸುರ ಮರ್ದಿನಿ. ಶ್ರೀ ಮಹಿಷಾಸುರ ಮರ್ದಿನಿ ಪಕ್ಕದಲ್ಲಿ ಶ್ರೀ ನಾಗದೇವರು. ಶ್ರೀ ನಾಗದೇವರ ಎದುರುಗಡೆ ಶ್ರೀ ಮಹಾಗಣಪತಿ. ಶ್ರೀ ಮಹಾಗಣಪತಿ ಪಕ್ಕದಲ್ಲಿ ಶ್ರೀ ವಿಷ್ಣು. ಸ್ನೇಹಿತರೆ, ಶ್ರೀ ಕಲ್ಲೇಶ್ವರ ಸ್ವಾಮಿ ಎದುರುಗಡೆ ಶ್ರೀ ನಂದೀಶ್ವರ ಸ್ವಾಮಿ. ಸ್ನೇಹಿತರೆ, ಇಲ್ಲಿ ತುಂಬಾ ಜನ ಭಕ್ತರು ಇದ್ದಾರೆ ನೋಡಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಮಧು ಮಾಹಿತಿ ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಮಧು ಅಂತ. ನಾವೇ ಅರ್ಚಕರು. ಪ್ರತಿದಿನ ಬೆಳಿಗ್ಗೆ ಮಾತ್ರ ಪೂಜೆ ಮಾಡ್ತೀವಿ, ಸಂಜೆ ಪೂಜೆ ಇಲ್ಲ. ಇದು ಹೊಯ್ಸಳ ಕಾಲದ ದೇವಸ್ಥಾನ. ಸಾವಿರಾರು ವರ್ಷದ ಇತಿಹಾಸ ಇದೆ. ತುಂಬ ಪಾಳು ಬಿದ್ದಿದೆ ದೇವಸ್ಥಾನ. ಈ ದೇವಸ್ಥಾನ ಗ್ರಾಮಸ್ಥರೆಲ್ಲ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಸತಿ ಸಹಾಯ ಮಾಡೋಂಥವ್ರು ಸಹಾಯ ಮಾಡಿ ಆದಷ್ಟು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ. ಅಂದರೆ ತುಂಬ ಪಾಳು ಬಿದ್ದೋಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸ್ವಲ್ಪ ಜನಗಳು ಸಹಾಯ ಮಾಡಿದ್ರೆ ದೇವಸ್ಥಾನ ಅಭಿವೃದ್ಧಿ ಮಾಡ್ಬೋದು. ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಆದಷ್ಟು ಎಲ್ಲರೂ ಸಹಾಯ ಮಾಡಿ. ಪ್ರತಿಯೊಬ್ಬರು. ತುಂಬ ಹಳೆಯ ದೇವಸ್ಥಾನ, ತುಂಬ ಪಾಳು ಬಿದ್ದಿದೆ ಒಳಗಡೆ ಎಲ್ಲವ. ನನಗೂ ತುಂಬ ನೋವಾಯ್ತಿದೆ. ಏನಕ್ಕೆ ತುಂಬ ಪಾಳು ಬಿದ್ದೋಗಿದೆ. ಮೇಲ್ಗಡೆ ಎಲ್ಲ ಇದು ಮರ ಗಿಡಗಳೆಲ್ಲ ಬೆಳೀತಿದೆ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರಿ, ತುಂಬ ಖುಷಿ ಆಯಿತು. ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ. ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ. ಮತ್ತು ಈ ಥರ ಹಳೆ ದೇವಸ್ಥಾನಗಳಿದ್ದರೆ ಮಾಹಿತಿ ಕೊಡಿ, ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ಬೆಲ್ ಐಕನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಬಾಯ್.